ಫ್ರೆಂಡ್ಸ್, ವೆಲ್ಕಮ್ ಟು SuccessLoka ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ವಿಡಿಯೋದಲ್ಲಿ ನೀವು ಕಾರ್ ಡೀಲರ್ಶಿಪ್ ತಗೊಳ್ಬೇಕಂತ ಏನಾದರೂ ನಿಮ್ಮ ಮೈಂಡಲ್ಲಿ ಐಡಿಯಾ ಇದ್ರೆ ನೀವು ತಿಳ್ಕೊಳ್ಬೇಕು. ಕಾರ್ ಡೀಲರ್ಶಿಪ್ ಅಲ್ಲಿ ನಿಮಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗ್ಬೋದು ಇಂಡಿಯಾದಲ್ಲಿ, ನಿಮಗೆ ಕಾರ್ ಡೀಲರ್ಶಿಪ್ ಅಲ್ಲಿ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗ್ಬೋದು, ಒಂದು ಕಾರ್ ಮಾರಿದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ, ನೀವು ಸ್ಪೇರ್ ಪಾರ್ಟ್ಸ್ ಮಾಡಿದಾಗ ನಿಮ್ಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ, ನಿಮಗೆ ಕಾರ್ ಸರ್ವಿಸಸ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ನಿಮಗೆ, ಅದೇ ರೀತಿ ಇನ್ಶೂರೆನ್ಸ್ ಮಾಡಿದಾಗ ಇಲ್ಲಾಂದ್ರೆ ಲೋನ್ ಕೊಡಿಸಿದಾಗ ನಿಮಗೆಲ್ಲ ಎಷ್ಟು ಕಮಿಷನ್ ಕೊಡ್ತಾರೆ, ಇದೆಲ್ಲಾನು ನಾನು ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ SuccessLoka ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನಿಮಗೆ ಖಂಡಿತವಾಗಿ ಸಿಗುತ್ತೆ. ಈಗ ತಿಳ್ಕೊಳ್ಳೋಣ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ನೀವು ಒಂದು ಕಾರ್ ಡೀಲರ್ಶಿಪ್ ತಗೊಂಡು ನೀವು ಒಂದು ಕಾರ್ ಮಾರಿದಾಗ, ಒಂದು ಕಾರ್ ಮಾರಿದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ಅನ್ನೋದನ್ನ ಈಗ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು ನಾವು ಆನ್ ರೋಡ್ ಕೊಡೋದಿಲ್ಲ. ಎಕ್ಸ್ ಶೋರೂಮ್ ಪ್ರೈಸ್ಗೆ ಎಷ್ಟು ಅಮೌಂಟ್ ಇರೋದು ಕಾರ್ಗೆ ಅಷ್ಟಿಗೆ ಪ್ರಾಫಿಟ್ ಮಾರ್ಜಿನ್ ಕೊಡ್ತಾರೆ. ಇಷ್ಟು ಪರ್ಸೆಂಟೇಜ್ ಅಂತ, ನೀವು ಒಂದು ಕಾರ್ ಮಾರಿದ್ರೆ ಇಷ್ಟು ಪರ್ಸೆಂಟೇಜ್ ಅಂತ ನಿಮಗೆ ಕೊಡ್ತಾರೆ. ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಪ್ರಾಫಿಟ್ ಮಾರ್ಜಿನ್ ರೇಂಜ್ ಬಂದ್ಬಿಟ್ಟು 2% ಇಂದ ಮ್ಯಾಕ್ಸಿಮಮ್ 8% ವರೆಗೂ ನೀವು ಯಾವುದೇ ಒಂದು ಹೊಸ ಕಾರ್ ಮಾರಿದಾಗ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಕೊಡ್ತಾರೆ. ಅದು ಈ ಪ್ರಾಫಿಟ್ ಮಾರ್ಜಿನ್ ಇಡೀ ವರ್ಲ್ಡಲ್ಲೇ ತುಂಬಾ ಕಡಿಮೆ ಪ್ರಾಫಿಟ್ ಮಾರ್ಜಿನ್, ಅರ್ಥ ಆಯ್ತಲ್ವಾ? ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ, ಈಗ ಯುನೈಟೆಡ್ ಸ್ಟೇಟ್ಗಳಿಗೆಲ್ಲ ಕಂಪೇರ್ ಮಾಡಿದ್ರೆ ಯುನೈಟೆಡ್ ಸ್ಟೇಟ್ಸ್ ಅಲ್ಲಿ ನಿಮಗೆ 8 ರಿಂದ 10% ಪ್ರಾಫಿಟ್ ಮಾರ್ಜಿನ್ ಕೊಡ್ತಾರೆ. ಚೈನಾದಲ್ಲಿ ಏನಾದರೂ ಕಾರ್ ಒಂದು ಮಾರಿದ್ರೆ ನಿಮಗೆ 9% ಇಂದ 11% ವರೆಗೂ ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ಅದೇ ರೀತಿ ಯುರೋಪಿಯನ್ ಕಂಟ್ರೀಸ್ಗಳು ಕೂಡ 3 ರಿಂದ 14% ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ. ನಿಮ್ಗೆ ಅರ್ಥ ಆಗಿರ್ಬೋದು, ಇಂಡಿಯಾದಲ್ಲೇನೆ ತುಂಬಾ ಕಡಿಮೆ ಪ್ರಾಫಿಟ್ ಮಾರ್ಜಿನ್. ಇಂಡಿಯಾದಲ್ಲಿ ಸಾಕಷ್ಟು ಕಾರ್ ಡೀಲರ್ಸ್ ಇದ್ದಾರೆ. ಈಗ ತಿಳ್ಕೊಳ್ಳೋಣ ಯಾವ್ಯಾವ ಕಾರ್ ಡೀಲರ್ಶಿಪ್ ತಗೊಂಡ್ರೆ ನಿಮ್ಗೆ ಎಷ್ಟು ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಪ್ರಾಫಿಟ್ ಮಾರ್ಜಿನ್ ಸಿಗುತ್ತೆ ಅಂತ. ಎಲ್ಲ ಕಾರ್ ಬ್ರಾಂಡ್ಗಳು ಒಂದೇ ತರ ಪ್ರಾಫಿಟ್ ಮಾರ್ಜಿನ್ಸ್ ಕೊಡೋದಿಲ್ಲ. ಕೆಲವರು ಜಾಸ್ತಿ ಕೊಡ್ತಾರೆ, ಕೆಲವರು ಕಡಿಮೆ ಕೊಡ್ತಾರೆ. ಈಗ ನಿಮ್ಗೆ ಅಟ್ಲೀಸ್ಟ್ ನಿಮ್ಗೆ ರಫ್ ಐಡಿಯಾ ಬರಲಿ ಅಂತ ನಾನು ನಿಮ್ಗೆ ಕೆಲವು ಬ್ರ್ಯಾಂಡ್ಗಳು ಎಷ್ಟು ಅಪ್ರಾಕ್ಸಿಮೇಟ್ ಆಗಿ ನಿಮ್ಗೆ ಪ್ರಾಫಿಟ್ ಮಾರ್ಜಿನ್ ಕೊಡ್ಬೋದು ಒಂದು ಕಾರ್ ಮಾಡಿದಾಗ ಅಂದ್ಬಿಟ್ಟು ಈಗ ತಿಳಿಸ್ಕೊಡ್ತೇನೆ. ಎಂ ಜಿ ಮೋಟಾರ್ಸ್ ಈ ಬ್ರಾಂಡ್ ಬಂದ್ಬಿಟ್ಟು ಫಸ್ಟ್ ಟಾಪ್ ಅಲ್ಲಿ ಬರುತ್ತೆ. ಇವರೇ ಹೈಯೆಸ್ಟ್ ಪ್ರಾಫಿಟ್ ಮಾರ್ಜಿನ್ ಕೊಡೋ ಕಾರ್ ಬ್ರ್ಯಾಂಡು. ಇವರು ಹತ್ರ 5.5 ವರ್ಗು ಪ್ರಾಫಿಟ್ ಮಾರ್ಜಿನ್ ಕೊಡ್ತಾರೆ ನೀವು ಒಂದು ಹೊಸ ಕಾರ್ ಮಾರಿದಾಗ. ಅದೇ ರೀತಿ ಎರಡನೇ ಪೊಸಿಷನ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಮಾರುತಿ ಸುಜುಕಿ ಅವರು ಬರ್ತಾರೆ. ಇವರು ಅಪ್ರಾಕ್ಸಿಮೇಟ್ ಆಗಿ ಒಂದು 5 ರಿಂದ 5.5 ವರ್ಗು ಇವರು ಕೂಡ ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ ಅವ್ರ ಡೀಲರ್ಸ್ಗಳಿಗೆ. ಮತ್ತೆ ಮೂರನೇ ಪೊಸಿಷನ್ ಅಲ್ಲಿ ಯಾರು ಬರ್ತಾರೆ ಅಂದ್ರೆ ಕಯಾ ಮೋಟಾರ್ಸ್ ಈ ಹೊಸ ಬ್ರಾಂಡ್ ಬಂದಿರೋದು. ಇದು ಕಯಾ ಮೋಟಾರ್ಸ್ ಅವರು ಕೂಡ ಮೂರನೇ ಪೊಸಿಷನ್ ಬರ್ತಾರೆ. ಇವರು ಕೂಡ 4.3 ಇಂದ 4.5 ವರ್ಗು ಇವರು ಕೂಡ ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ ನೀವು ಒಂದು ಕಾರ್ ಸೆಲ್ ಮಾಡಿದಾಗ. ಮತ್ತೆ ಹೋಂಡೈ ಮೋಟಾರ್ಸ್ ಅವರನ್ನು ಹತ್ರ 4 ಇಂದ 4.25 ವರ್ಗು ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ ನೀವು ಒಂದು ಹೊಸ ಕಾರ್ ಮಾಡಿದಾಗ. ಮಹೀಂದ್ರಾ ಕಂಪ್ನಿಯವರು ಹತ್ರ 3.75% ಅಲ್ಲಿ ನಿಮಗೆ ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ. ಟಾಟಾ ಅವರು 3.5 ಇಂದ 3.75 ವರ್ಗು ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ ನಿಮ್ಗೆ. ಹೋಂಡಾ ಮೋಟಾರ್ಸ್ ಅವರು 3.5% ಆಗಿ ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ. ಇಲ್ಲಿ ತಿಳ್ಕೊಂಡಿರ್ಬೋದು, ಕೆಲವು ವೆಹಿಕಲ್ಸ್ ಅಲ್ಲಿ, ಈಗ ಲೋ ಎಂಡ್ ಕಾರ್ಸ್ ಅಲ್ಲಿ ನಿಮ್ಗೆ 5 ರಿಂದ 6 ಲಕ್ಷ ಕಾರ್ ಒಳಗಡೆ ನಿಮ್ಗೆ ಸ್ವಲ್ಪ ಪ್ರಾಫಿಟ್ ಮಾರ್ಜಿನ್ಸ್ ಜಾಸ್ತಿ ಇರುತ್ತೆ. ಅದೇ ರೀತಿ ಹೈ ಎಂಡ್ ಕಾರ್ಸ್ ಹೋದ್ರೆ, ನೀವೇನಾದ್ರೂ ಹೈ ಎಂಡ್ ಕಾರ್ಸ್ ಏನಾದ್ರು ಹೋದ್ರೆ ನಿಮ್ಗೆ ಪ್ರಾಫಿಟ್ ಮಾರ್ಜಿನ್ಸ್ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ನೀವು ಜಾಸ್ತಿ ಕಾಸ್ಟ್ ಇರೋ ಕಾರ್ನ ಸೆಲ್ ಮಾಡಿದಾಗ ನಿಮ್ಗೆ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಪರ್ಸೆಂಟೇಜ್ ತುಂಬಾ ಕಡಿಮೆ ಕೊಡ್ತಾರೆ. ಈಗ ಅರ್ಥ ಆಗಿರ್ಬೋದು ಓವರ್ ಆಲ್ ಆಗಿ ಕಾರ್ ಇಂಡಸ್ಟ್ರಿಯಲ್ಲಿ ಯಾವ್ಯಾವ ಬ್ರಾಂಡರು ಎಷ್ಟೆಷ್ಟು ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ ಅಂತ. ಈಗ ತಿಳ್ಕೊಳ್ಳೋಣ ಜನರಲ್ ಆಗಿ ನಿಮ್ಗೆ ಸ್ಪೇರ್ ಪಾರ್ಟ್ಸ್ ಸೆಲ್ ಮಾಡಿದಾಗ ನಿಮ್ಗೆ ಎಷ್ಟು ಪ್ರಾಫಿಟ್ಸ್ ಮಾರ್ಜಿನ್ಸ್ ಬರ್ಬೋದು ಅಂತ. ನಾನು ಜನರಲೈಸ್ಡ್ ಆಗಿ, ನಾನು ಯಾವುದೇ ಬ್ರಾಂಡ್ ಸ್ಪೆಸಿಫಿಕ್ ಆಗಿ ಹೇಳೋದಿಲ್ಲ, ಜನರಿಕ್ ಆಗಿ ಹೇಳ್ಕೊಳಕ್ ಹೋದ್ರೂ ನಿಮ್ಗೆ ರಫ್ಲಿ ಸ್ಪೇರ್ ಪಾರ್ಟ್ಸ್ ಅಲ್ಲಿ ಹತ್ರ ನಿಮ್ಗೆ 15% ಮಾರ್ಜಿನ್ ಸಿಗುತ್ತೆ ನಿಮ್ಗೆ. ಮತ್ತೆ ಕಾರ್ ಆಕ್ಸೆಸರೀಸ್ ಏನಾದ್ರು ನೀವು ಮಾರಿದ್ರೆ, ನಿಮ್ಗೆ 25% ಇಂದ 40% ವರ್ಗು ಪ್ರಾಫಿಟ್ ಮಾರ್ಜಿನ್ಸ್ ಇಟ್ಕೊಂಡಿರ್ತಾರೆ ಡೀಲರ್ಸ್ಗಳು. ನೀವೇನೋ ಹೊಸ ಕಾರ್ ತಗೊಂಡಾಗ ಅಲ್ಲೇನಾದ್ರು ನೀವೇನೋ ಆಕ್ಸೆಸರೀಸ್ ಹಾಕೊಂಡ್ರೆ
ಅವರು 25-40% ವರೆಗೂ ಪ್ರಾಫಿಟ್ ಮಾರ್ಜಿನ್ಸ್ ಇಟ್ಕೊಂಡಿರ್ತಾರೆ. ನೀವೇನಾದ್ರೂ ಲೋನ್ ಅಪ್ಲೈ ಮಾಡಿದ್ರೆ, ನೀವೇನಾದ್ರೂ ಡೀಲರ್ಸ್ ಮುಖಾಂತರ ನೀವೇನಾದ್ರೂ ಲೋನ್ ಅಪ್ಲೈ ಮಾಡಿದ್ರೆ ಅವ್ರಿಗೆ 2.5% ವರೆಗೂ ಕಮಿಷನ್ ಕೊಡ್ತಾರೆ ನಿಮ್ಮ ಲೋನ್ ಅಪ್ಲಿಕೇಶನ್ ಪ್ರೊಸೆಸ್ ಆಗೋದ್ಮೇಲೆ. ನಿಮ್ಮ ಇನ್ಶೂರೆನ್ಸ್ ನೀವು ಅಲ್ಲಿಂದ ಬೈ ಮಾಡಿದಾಗ, ನಿಮ್ಮ ಕಾರ್ಗೆ ಇನ್ಶೂರೆನ್ಸ್ ಬೈ ಮಾಡಿದಾಗ ಅವ್ರಿಗೆ ಹತ್ರ 25% ವರೆಗೂ ಮಾರ್ಜಿನ್ ಕೊಡ್ತಾರೆ. ನೀವು 10,000 ರೂಪಾಯಿ ಏನಾದ್ರು ಇನ್ಶೂರೆನ್ಸ್ ಕಟ್ಟಿದ್ರೆ ಅವ್ರಿಗೆ ಹತ್ರ 2,200 2,500 ಕಮಿಷನ್ ಕೊಡ್ತಾರೆ. ಅದೇ ರೀತಿ ನೀವು ಸರ್ವಿಸಿಗೆ ಬಿಟ್ಟಾಗ ಲೇಬರ್ ಚಾರ್ಜಸ್ ಅವ್ರು ಏನೇ ಹಾಕಿದ್ರು ಅದರಲ್ಲಿ ಕಂಪ್ನಿಗಳಿಗೆ 50% 60% ಪ್ರಾಫಿಟ್ ಮಾರ್ಜಿನ್ ಇದ್ದೇ ಇರುತ್ತೆ. ಈಗ ಅರ್ಥ ಆಗಿರ್ಬೋದು ಎಷ್ಟೆಷ್ಟು ಒಂದು ಹೊಸ ಕಾರು ಸೆಲ್ ಮಾಡಿದಾಗ ಎಷ್ಟು ಪ್ರಾಫಿಟ್ಸ್ ಕೊಡ್ತಾರೆ, ಒಂದು ಹೊಸ ಕಾರ್ ಸೆಲ್ ಮಾಡಿದಾಗ ಎಷ್ಟು ಪ್ರಾಫಿಟ್ ಕೊಡ್ತಾರೆ. ಅದೇ ರೀತಿ ಯಾವ್ಯಾವ ಕೆಟಗರಿಯಲ್ಲಿ ನಿಮ್ಗೆ ಯಾವ್ಯಾವೆಲ್ಲ ಡಿಫ್ರೆಂಟ್ ಪ್ರಾಫಿಟ್ ಮಾರ್ಜಿನ್ಸ್ ಇರುತ್ತೆ ಅಂತ. ಬಟ್ ಕಾರ್ ಡೀಲರ್ಶಿಪ್ ನೀವು ತಗೊಳ್ಬೇಕಂದಾಗ ನಿಮ್ಗೆ ಸಾಕಷ್ಟು ಬಂಡವಾಳ ಇರಬೇಕು. 4-5 ಕೋಟಿವರೆಗೂ ನಿಮ್ಮ ಹತ್ರ ಸಾಕಷ್ಟು ಬಂಡವಾಳ ಇದ್ರೆ ಆಗ ಮಾತ್ರ ಒಂದು ಕಾರ್ ಡೀಲರ್ಶಿಪ್ ನೀವು ತಗೊಳ್ಬೋದು. ಯಾಕಂದ್ರೆ ಕಾರ್ ಡೀಲರ್ಶಿಪ್ ತಗೊಳ್ಬೇಕಂದಾಗ ತುಂಬಾ ಎಕ್ಸ್ಪೆನ್ಸಿವ್ ಬಿಸ್ನೆಸ್, ಮತ್ತೆ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡೋ ಬಿಸ್ನೆಸ್. ಆದ್ರಿಂದ ನಾವು ಅಷ್ಟು ಬಂಡವಾಳ ಹಾಕಿದಾಗ ನಾವು ಇಲ್ಲಿ ಪ್ರಾಫಿಟ್ ಮಾರ್ಜಿನ್ಸ್ ಇವೆಲ್ಲ ನೋಡ್ತಾ ಇರೋದು. ನಿಮ್ಗೆ ವಾಲ್ಯೂಮ್ ಅಲ್ಲಿ ಜಾಸ್ತಿ ಇದ್ರೆ, ನೀವು ಕಾರ್ ಸೆಲ್ಲಿಂಗ್ ಅಲ್ಲಿ ವಾಲ್ಯೂಮ್ ಅಲ್ಲಿ ಜಾಸ್ತಿ ಇದ್ದು ಮತ್ತೆ ಎಲ್ಲಾ ರೀತಿ ಸರ್ವಿಸಿಂಗ್ ಅಲ್ಲೂ ವಾಲ್ಯೂಮ್ ಜಾಸ್ತಿ ಇದ್ದಾಗ ಮಾತ್ರ ಕಾರ್ ಡೀಲರ್ಶಿಪ್ ಒಳ್ಳೆ ಪ್ರಾಫಿಟಬಲ್ ಬಿಸ್ನೆಸ್. ಅರ್ಥಾಯ್ತಲ್ವಾ? ವಾಲ್ಯೂಮೇ ಇಲ್ಲ ಅಂದಾಗ ತುಂಬಾ ಕಡಿಮೆ ಸೆಲ್ ಆಗ್ತಾ ಇದ್ರೆ ನಿಮ್ಗೆ ಅಷ್ಟು ಪ್ರಾಫಿಟಬಲ್ ಅನ್ಸೋದಿಲ್ಲ ಕಾರ್ ಡೀಲರ್ಶಿಪ್. ನಿಮ್ಗೆ ಈಗ ಅರ್ಥ ಆಗಿರ್ಬೋದು, ನೀವೊಂದು ಕಾರ್ ಡೀಲರ್ಶಿಪ್ ತಗೊಂಡ್ರೆ ಯಾವ್ಯಾವ ಬ್ರಾಂಡ್ ಅವರು ಎಷ್ಟು ಪ್ರಾಫಿಟ್ ಮಾರ್ಜಿನ್ಸ್ ಕೊಡ್ತಾರೆ, ಇಂಡಿಯಾದಲ್ಲಿ ಎಷ್ಟು ಪ್ರಾಫಿಟ್ ಮಾರ್ಜಿನ್ ಇದೆ ಕಂಪೇರ್ ಟು ಬೇರೆ ದೇಶಗಳಲ್ಲಿ ಎಷ್ಟೆಷ್ಟೆಲ್ಲ ಪ್ರಾಫಿಟ್ ಮಾರ್ಜಿನ್ಸ್ ಇದೆ ಅನ್ನೋದು ಈಗ ನಿಮ್ಗೆ ಡೀಟೇಲ್ ಆಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಿಮ್ಗೆ ಈ ವಿಡಿಯೋದಲ್ಲಿ ಹೇಳಿರುವ ಎಲ್ಲಾ ಇನ್ಫಾರ್ಮೇಶನ್ಗಳು ಇಷ್ಟ ಆಗಿದ್ರೆ ಖಂಡಿತವಾಗಿ ಲೈಕ್ ಮಾಡಿ. ಮತ್ತೆ ನೀವು ನಮ್ಮ ಸಕ್ಸಸ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲಾ ಮುಂದಿನ ವಿಡಿಯೋಗಳು ನಿಮ್ಗೆ ಖಂಡಿತವಾಗಿ ಸಿಗುತ್ತೆ. ನಾವು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೆ